ತಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ ಶನಿವಾರ ಅಂದರೆ 11/7/2026 ನಾವು ರಾಷ್ಟ್ರೀಯ ಲೋಕ ಅದಾಲತನ್ನು ನಮ್ಮ ನ್ಯಾಯಾಲಯದಲ್ಲಿ ಅಂದರೆ ಒಟ್ಟಾರೆ ಇಡೀ ಜಿಲ್ಲೆಯಲ್ಲಿ ಮಾಡಿದ್ವಿ. ಅದರಲ್ಲಿ ಈ ಬಾರಿಯ ಲೋಕ ಅದಾಲತ್ನಲ್ಲಿ ಒಟ್ಟು 74,056 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಅದರಲ್ಲಿ ನಮ್ಮ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇದ್ದಂಥ ಪ್ರಕರಣಗಳು 9,416 ಮತ್ತು ಇನ್ನುಳಿದಂತೆ ಪ್ರೀ ಲಿಟಿಗೇಷನ್ ಅಂದರೆ ವ್ಯಾಜ್ಯಪೂರ್ವ ಪ್ರಕರಣಗಳು ಯಾವ ನ್ಯಾಯಾಲಯಕ್ಕೆ ಬರುವಾದಂಥ ಪ್ರಕರಣಗಳಿಗೂ ಅಂತಹ ಪ್ರಕರಣಗಳನ್ನು ಕೂಡ ಇತ್ಯರ್ಥಪಡಿಸಲಾಗಿದೆ. ಇದರಲ್ಲಿ ಒಟ್ಟು ಕಕ್ಷಿದಾರ ಪರಿಹಾರದ 36,872 ರೂಪಾಯಿ ಪರಿಹಾರ ಸಿಕ್ಕಿದೆ. ಈ ಒಂದು ಲೋಕ ಅದಾಲತ್ನ ವಿಶೇಷ ಅಂದರೆ ಜಿಲ್ಲೆಯಾದ್ಯಂತ ವೈವಾಹಿಕ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿದ್ದೀವಿ. ಅಂದರೆ ಬಹಳ ದಿನಗಳಿಂದ ಜೀವನಾಂಶ ಕೋರಿ ಒಂದು ಕೇಸ್ ಹಾಕಿರ್ಬೋದು, ಡೈವರ್ಸ್ ಹಾಕಿರ್ಬೋದು, ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಆಗಿರ್ಬೋದು. ಅಂತಹ ಪ್ರಕರಣಗಳಲ್ಲಿ ಅವರಿಬ್ಬರನ್ನು ಮನವನ್ನು ಒಲಿಸಿ ಅವರ ಮನ ಪರಿವರ್ತನೆ ಮಾಡಿ 8 ದಂಪತಿಗಳನ್ನು ಜೋಡಿ ಮಾಡಿ ಮನೆಗೆ ಕಳಿಸಲಾಗಿದೆ. ಅದೇ ರೀತಿಯಾಗಿ 11 ಹಳೆಯ ಪ್ರಕರಣಗಳು ಅಂದರೆ 5 ವರ್ಷಕ್ಕಿಂತಲೂ ಹೆಚ್ಚಿನ ಕಾಲದಿಂದ ನಮ್ಮ ನ್ಯಾಯಾಲಯದಂಥ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. 10 ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂಥ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. ಅದೇ ರೀತಿಯಾಗಿ ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಒಂದು ಎಕ್ಸಿಕ್ಯೂಷನ್ ಪಿಟಿಷನಲ್ಲಿ 92 ಲಕ್ಷದ ಒಂದು ಪ್ರಕರಣ ಇತ್ಯರ್ಥಪಡಿಸಲಾಗಿದೆ. ಈ ರೀತಿಯಾಗಿ ನಾವು ಈ ಜಿಲ್ಲೆಯಾದ್ಯಂತ ಒಂದು ಲೋಕ ಅದಾಲತ್ನಲ್ಲಿ ಯಶಸ್ವಿಯಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇದರಲ್ಲಿ ತಮ್ಮ ಪಾತ್ರ ಬಹಳ ಮುಖ್ಯವಾದದ್ದು. ಯಾಕಂದರೆ ಜನರಿಗೆ ಇದರ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೆ ತಮ್ಮ ಒಂದು ಸಹಕಾರ ಇತ್ತು. ಅದೇ ರೀತಿಯಾಗಿ ಪ್ರಕರಣ ಇತ್ಯರ್ಥಪಡಿಸೋಕ್ಕೆ ನಮ್ಮ ನ್ಯಾಯಾಧೀಶರು ಮತ್ತು ವಕೀಲರ ಸಹಕಾರವೂ ಕೂಡ ಬಹಳ ಮುಖ್ಯವಾಗಿತ್ತು. ಇದೇ ರೀತಿಯಾಗಿ ನಾವು ಇದೇ ತಿಂಗಳಿನಲ್ಲಿ ಅಂದರೆ ಬರುವ ಶನಿವಾರ 18/7/2026 NIA ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ರಾಜಿ ಮಾಡಿಸುವ ಮೂಲಕ ಇತ್ಯರ್ಥಪಡಿಸಲಿಕ್ಕೆ ನಾವು ಮತ್ತೊಂದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಬಗ್ಗೆಯೂ ಕೂಡ ತಾವು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಅದನ್ನು ಕೂಡ ಯಶಸ್ವಿಗೊಳಿಸಲಿಕ್ಕೆ ಸಹಕಾರ ಮಾಡ್ತೀರಿ ಅಂತ ನಾನು ಹೇಳಿ ಮತ್ತೊಂದು ನಮ್ಮೆಲ್ಲರ ಉದ್ದೇಶ ನಿಮಗೆಲ್ಲ ಗೊತ್ತಿದೆ. ಏನಂತಂದರೆ ಏನು ನ್ಯಾಯಾಲಯಗಳಲ್ಲಿ ಪೆಂಡಿಂಗ್ ಇರುವಂತಹ ಪ್ರಕರಣಗಳು ಆದಷ್ಟು ಶೀಘ್ರವಾಗಿ ಇತ್ಯರ್ಥಗೊಳ್ಳಬೇಕು, ಜನರಿಗೆ ನೆಮ್ಮದಿಯ ಜೀವನ ಕೊಡಬೇಕನ್ನೋದೇ ಈ ಲೋಕ ಅದಾಲತ್ನ ಉದ್ದೇಶ. ನಿಮಗೆಲ್ಲರಿಗೂ ಗೊತ್ತಿದೆ, ಸಾಮಾನ್ಯವಾಗಿ ನಮ್ಮ ಇಂಥ ಲೋಕ ಅದಾಲತ್ ರಾಷ್ಟ್ರೀಯ ಲೋಕ ಅದಾಲತ್ಗಳಲ್ಲಿ ನಾವು ಕೇವಲ ಪೆಂಡಿಂಗ್ ಇರುವಂಥ ಪ್ರಕರಣಗಳಲ್ಲೇ ಅಲ್ಲ, ವ್ಯಾಜ್ಯಪೂರ್ವ ಪ್ರಕರಣ ಅಂತ ನಮ್ಮ ಸ್ನೇಹಿತರು ಹೇಳಿದ್ರು. ಏನಂತಂದರೆ ಇನ್ನೇನು ಅಂತಹ ಪ್ರಕರಣಗಳು ನ್ಯಾಯಾಲಯಕ್ಕೆ ಬರುವ ತಯಾರಿಯಲ್ಲಿರ್ತವೆ, ಅಂಥ ಪ್ರಕರಣಗಳಿಗೂ ಆದ್ಯತೆ ಕೊಟ್ಟಿದ್ದೀವಿ. ಆದ್ಯತೆ ಕೊಟ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಅಂಥ ಪ್ರಕರಣಗಳನ್ನು ಇತ್ಯರ್ಥ ಮಾಡಿದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿದೆ, ಎಲ್ಲ ನ್ಯಾಯಾಲಯಗಳಲ್ಲಿ ಈ ಪ್ರಮುಖವಾಗಿ ನಮ್ಮ JMFC ನಿಮ್ಗೆ ಗೊತ್ತು, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಅಥವಾ ಸಿವಿಲ್ ನ್ಯಾಯಾಲಯ. ಯಾಕಂದರೆ ಪ್ರಥಮ ಹಂತದ ನ್ಯಾಯಾಲಯಗಳಲ್ಲಿ ಹೆಚ್ಚಿನ ಪ್ರಕರಣಗಳು ಇರುವಂತಹದ್ದು ಈ ಚೆಕ್ ಬೌನ್ಸ್ ಪ್ರಕರಣಗಳು. ನಿಮಗೆಲ್ಲರಿಗೂ ಗೊತ್ತಿದೆ, ಚೆಕ್ ಬೌನ್ಸ್ ಪ್ರಕರಣಗಳು ಬಹಳಷ್ಟು ಪ್ರಕರಣಗಳು ಅಪ್ ಟು ಸುಪ್ರೀಂ ಕೋರ್ಟ್ ಎಲ್ಲ ಹೋಗಿದ್ದಾವೆ. ಉದಾಹರಣೆಗೆ ಹೇಳ್ಬೇಕಂತಂದರೆ, ನಾನು ಮತ್ತು ನನ್ನ ಸ್ನೇಹಿತರು ಹೋದ ವಾರ ಒಂದು ಸುಪ್ರೀಂ ಕೋರ್ಟಿಂದ ನಮಗೆ ಕಳಿಸಿದಂಥ ಪ್ರಕರಣ, ರಾಜಿ ಸಂಧಾನಕ್ಕಾಗಿ ಕಳಿಸಿದ ಪ್ರಕರಣ ನಾವಿಬ್ಬರು, ನಾನು ಮತ್ತು ನನ್ನ ಸ್ನೇಹಿತರು ಕೂತ್ಕೊಂಡು ಅದನ್ನು ರಾಜಿ ಮಾಡಿದ್ವಿ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, 1,60,000 ರೂಪಾಯಿ ಚೆಕ್. ಇಬ್ಬರು ಸ್ನೇಹಿತರು ಅದನ್ನು ಬರೀ 1,60,000 ಚೆಕ್ಗೋಸ್ಕರ ಅವರು ಅಪ್ ಟು ಸುಪ್ರೀಂ ಕೋರ್ಟ್ ಅವರು ಫೈಟ್ ಮಾಡಿದ್ರು. ಸಿವಿಲ್ ಜಡ್ಜ್ ನ್ಯಾಯಾಲಯದಿಂದ ಜಿಲ್ಲಾ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯದಿಂದ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಸರ್ವೋಚ್ಚ ನ್ಯಾಯಾಲಯದವರೆಗೂ ಹೋಗಿದ್ವಿ. ಸಮಾಧಾನ ಸಮಾರೋಹ ಅಂತ ಹೇಳ್ಬಿಟ್ಟು ನಿಮಗೆಲ್ಲರಿಗೂ ನಾವು ಹೇಳಿದ್ವಿ. ಸಮಾಧಾನ ಸಮಾರೋಹ ಅಂತ ಹೇಳ್ಬಿಟ್ಟು ಆಗಸ್ಟ್ ತಿಂಗಳಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂಡ ಈ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಪೆಂಡಿಂಗ್ ಇರುವಂಥ ಪ್ರಕರಣಕ್ಕೆ ಸಹ ಲೋಕ ಅದಾಲತ್ ಹಮ್ಮಿಕೊಂಡಿದೆ. ಆ ಪ್ರಕರಣಗಳಲ್ಲಿ ರಾಜಿ ಸಂಧಾನ ಮಾತುಕತೆ ಮಾಡೋದಕ್ಕೆ ನಮಗೆಲ್ಲ ಜವಾಬ್ದಾರಿ ವಹಿಸಿದ್ದಾರೆ. ಅಂತಹ ಪ್ರಕರಣದಲ್ಲಿ ನಾವು ಚರ್ಚೆ ಮಾಡಿದಾಗ ಅವ್ರನ್ನೆಲ್ಲ ಇಬ್ಬರು ಸ್ನೇಹಿತರನ್ನ ಕರೆಸಿ ನಾವು ಅವ್ರಿಗೆ ಈ ಪ್ರಕರಣ ಇತ್ಯರ್ಥ ಮಾಡ್ಕೋಬೇಕಂತ ಉತ್ಸಾಹ ಕೊಟ್ಟಾಗ, ನಿಮಗೆಲ್ಲರಿಗೂ ಗೊತ್ತು, ಅಷ್ಟೊಂದು ವರ್ಷ ಅವರು ವ್ಯಾಜ್ಯವಾಡಿ ಚೆಕ್ ಅಮೌಂಟ್ ಇದ್ದಿದ್ದೆ 1,60,000 ರೂಪಾಯಿ. ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಕಾನ್ಸಿಕ್ವೆನ್ಸಸ್ ಎಲ್ಲವನ್ನೂ ಪ್ರತಿಯೊಂದು ಹೇಳಿದ್ದಕ್ಕೆ ಅವರು
1,10,000ಕ್ಕೆ ರಾಜಿ ಮಾಡಿಕೊಂಡು ಇಬ್ರಿಗೂ ನಾವು ಶೇಕ್ ಹ್ಯಾಂಡ್ ಮಾಡಿಸಿ ಒಬ್ರಿಗೊಬ್ರು ಅಪ್ಕೊಂಡು ಅವರು ಸಂತೋಷವಾಗಿ ಇಲ್ಲಿಂದ ಹೋಗೋ ರೀತಿ ಮಾಡಿದ್ವಿ. ಇದೇ ರೀತಿ ನಮ್ಮ ಪ್ರಯತ್ನ ಮುಂದುವರಿತಾ ಇದೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಅದೇ ರೀತಿ ನಮ್ಮ ಸ್ನೇಹಿತರು ಹೇಳೋದು 18ನೇ ತಾರೀಕು NIAಗೋಸ್ಕರ ಸ್ಪೆಷಲ್ ಲೋಕ ಅದಾಲತ್ ಮಾಡ್ತಾ ಇದ್ವಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಸಣ್ಣ ಪುಟ್ಟ ತೊಂದರೆಗಳಿರ್ತವೆ, ಸಾಲ ತಗೊಂಡಿರ್ತಾರೆ ಅಥವಾ ಬೇರೆ ಫ್ರೆಂಡ್ಸ್ಗೆ ಸಾಲ ಕೊಡಿಸಿರ್ತಾರೆ, ಅವ್ರು ಕೊಡಲಿಲ್ಲ ಅಂದರೆ ಇವ್ರು ಚೆಕ್ ಕೊಟ್ಟಿರ್ತಾರೆ. ಇಂತಹ ಸಂದರ್ಭಗಳಲ್ಲಿ NIA ಕೇಸ್ಗಳು ರಿಜಿಸ್ಟರ್ ಆಗಿರ್ತವೆ. ಇದು ನಾವು ಮನಸ್ಸು ಮಾಡಿದ್ರೆ ಬಹಳ ಸಣ್ಣ ಪುಟ್ಟ ಪ್ರಕರಣ. ಅದು ಮನಸ್ಸು ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ನಿಮ್ಗೆ ಹೇಳಿದ ಪ್ರಕಾರ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತದೆ. ಆ ಕಾರಣದಿಂದ ನೀವು ದಯಮಾಡಿ 18ನೇ ತಾರೀಕು ಏನು NIA ಗೆ ವಿಶೇಷವಾದ ಲೋಕ ಅದಾಲತ್ ನಾವು ಹಮ್ಮಿಕೊಂಡಿದ್ದೀವಿ, ಸಾಕಷ್ಟು ಪ್ರಚಾರ ಕೊಡಬೇಕು. ಇದರಲ್ಲಿ ನಾವು ಇಂತಹ NIA ಪ್ರಕರಣಗಳನ್ನು ಸಾಕಷ್ಟು ಇತ್ಯರ್ಥ ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ. ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಅಗತ್ಯ ಇದೆ. ಸಾಕಷ್ಟು ಪ್ರಚಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಿಂದೆ ಆದಂತಹ ರಾಷ್ಟ್ರೀಯ ಲೋಕ ಅದಾಲತ್ ಸಕ್ಸಸ್ಗೆ ನಿಮ್ಮೆಲ್ಲರ ಪಾತ್ರ ಕೂಡ ಇದೆ. ಯಾಕಂತಂದರೆ ನೀವು ನಮಗೆ ಕೈ ಜೋಡಿಸಲಿಲ್ಲ ಅಂದರೆ, ಜನರಿಗೆ ಪ್ರಚಾರ ಮಾಡಲಿಲ್ಲ ಅಂತಂದರೆ ಉಪಯೋಗ ಆಗೋದು ಬಹಳ ಕಷ್ಟ. ಆ ಕಾರಣದಿಂದ ಈ ಹಿಂದೆ ಆದಂಥ ಲೋಕ ಅದಾಲತ್ ಸಕ್ಸಸ್ಗೆ ನಿಮಗೆಲ್ಲ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಧನ್ಯವಾದಗಳನ್ನು ತಿಳಿಸ್ತಾ, ಈ ಮುಂದೆ ಬರ್ತಾ ಇರುವಂಥ 18ನೇ ತಾರೀಕು ಲೋಕ ಅದಾಲತ್ ಕೂಡ ಹೆಚ್ಚಿನ ಪ್ರಚಾರ ಕೊಡಬೇಕಂತ ನಿಮ್ಮೆಲ್ಲರನ್ನ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ಕೇಳ್ಕೊಳ್ತೀನಿ.